ರೆಡಿ ಇದೆ. ರೆಡಿ ಆಗಿದೆ ಸರ್. ರೆಡಿ ಆಗಿದೆ. ಓಕೆ. ಫ್ಲೇವರ್ ತುಂಬಾ ಚೆನ್ನಾಗಿದೆ. ಓಕೆ. ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿರ್ತದೆ. ಹೌದು. ಅವರು ಗಂಡು ನಮ್ಗೆ ತಂಗೆ ಮಗ ಆಗ್ಬೇಕು. ಹೌದು. ನಾವು ಇದು ಮಾಡ್ಕೊಂಡು ಈಗ ಬೀಗ್ರೂಟ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ಬೀಗ್ರೂಟ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಹೌದು. ಎಲ್ಲಿ ಮಾಡ್ತಾ ಇರೋದು ಸರ್ ಇದು? ನಾವು ಇವು ನಗರಕೆರೆ ಬಸವೇಶ್ವರ ಚೌಟ್ರಿಯಲ್ಲಿ ಸಮುದ್ರ ಭವನ ಚೌಟ್ರಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಊಟ. ಮಾಂಸ ಹಾಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ಇದು ಏನ್ ಫಂಕ್ಷನ್ ಮಾಡ್ತಾ ಇರೋದು? ಈಗ ಏನ್ ಐಟಮ್ ಮಾಡ್ತಾ ಇದ್ದೀರಾ? ಬೀಗ್ರೂಟ ಇದು. ಬೀಗ್ರೂಟ ಹೇಳಿ. ನಾವೇ ಮದುವೆ ಗಂಡು ನಾವೇ ಮಾಡ್ತಾ ಇದೀವಿ. ನೀವೇ ಮಾಡ್ತಾ ಇದ್ದೀರಾ? ಓಕೆ. ಏನ್ ಸರ್ ಇದು ನೀವು ಟೇಸ್ಟ್ ಯಾವ ತರ ಮಾಡ್ತೀರಾ? ಅದಕ್ಕೆ ಮಾಡ್ತಾ ಇದ್ದೀರಾ? ಯಾವ ತರ? ಈ ಬೋಟಿ ಗೊಜ್ಜು ಮಾಡ್ತಾ ಇದೀವಿ. ಬೋಟಿ ಗೊಜ್ಜಿಗೆ ನಾವು ಕಾಯಿ ಯೂಸ್ ಮಾಡಲ್ಲ. ಕಾಯಿ ಯೂಸ್ ಮಾಡಲ್ಲ. ಬೇಬಿ ಗೋಡಂಬಿ, ಬಿಳಿ ಎಳ್ಳು, ಮಗಾಜು, ಮತ್ತೆ ಮಟನ್ ಮಸಾಲ, ಮತ್ತೆ ಇದು ಧನಿಯಾ ಪುಡಿ, ಚಿಲ್ಲಿ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ತೀವಿ. ತುಂಬಾ ನೀವೇ ಮದುವೆ ಗಂಡಾಗಿ ಬೇರೆಯವ್ರು ಕೊಡ್ಬೋದಿತ್ತಲ್ಲ, ನೀವ್ ಯಾಕೆ ಮಾಡ್ತಾ ಇದೀರಾ? ನಾವೇ ಮಾಡ್ತಾ ಇದೀವಿ. ಹೌದು. ಬೇರೆ ನಮ್ ತರ ಮಾಡಕ್ಕಾಗಲ್ಲ. ಅವ್ರು ಟೇಸ್ಟ್ ಬರಲ್ಲ. ಅವ್ರ ಕೈಲಿ ಟೇಸ್ಟ್ ಬರಲ್ಲ. ಮಾಡ್ತಾ ಇದೀವಿ. ಓಕೆ. ನಿಮ್ ಟೇಸ್ಟ್ ನೀವು ಒಳ್ಳೆ ನಾವೇ ಮಾಡ್ಬೇಕು ಅಂತ ಮಾಡ್ತಾ ಇದೀರಾ? ನಾಟಿ ಸ್ಟೈಲ್ ಮಾಡ್ತಾ ಇದೀವಿ. ನಾಟಿ ಸ್ಟೈಲ್ ಚೆನ್ನಾಗಿದೆ ತುಂಬಾ. ಓಕೆ. ಈ ಬೋಟಿ ಮಧ್ಯದಲ್ಲಿ ಈಗ ಎಷ್ಟು ಮರಿ ಬೋಟಿ ಇದೆ ಸರ್? ಇದು ಬೋಟಿಗೆ ಮರಿಗೆ 10 ಮರಿ ಟೋಟಲ್. ಮಟನ್ ನೋಡಿ ಎಲ್ಲ ಬೋಟಿ ಮರಿ ಬೋಟಿ ಇದೆ. ಮಳವಳ್ಳಿ ಸಂತೆ ತಂದಿರೋದು ನಾಟಿ ಮರಿ. ಇವು ನಾಟಿ ಮರಿ. ಎಷ್ಟು ಜನಕ್ಕೆ ಊಟ ಮಾಡ್ತಾ ಇರೋದು? ಎಷ್ಟು ಜನಕ್ಕೆ ಊಟ ಮಾಡ್ತಾರೆ ಸರ್ ಇದು? ಇದು 1,000 ಜನಕ್ಕೆ ಮಾಡ್ತಾ ಇರೋದು. ಒಂದೂವರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಗರಕೆರೆಯಲ್ಲಿ ನಡೀತಾ ಇರುವಂಥ ನಮ್ಮ ಫ್ರೆಂಡ್ ಮಹೇಶ್ ಅವರು ಒಂದು ಬೀಗ್ ಊಟ ತಗೊಂಡಿದ್ದೀವಿ. ಸೊ ಈ ಒಂದು ಊಟದಲ್ಲಿ ಈಗ ಮೊದಲಿಗೆ ಇವರು ಎಗ್ ಬುರ್ಜಿಗೆ ಆಯಿಲ್ ಹಾಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ಬಂದು 1,500 ಜನಕ್ಕೆ ಎಗ್ ಬುರ್ಜಿ ಮಾಡ್ತಾ ಇರುವಂಥದ್ದು. ಸೊ 5-6 kg ಅಷ್ಟು ಆ್ಯಕ್ಚುಲಿ ಈ ಒಂದು ಎಗ್ ಬುರ್ಜಿನ ತುಂಬ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವರು ಅವಲಕ್ಕಿ ಹಾಕ್ಕೊಂಡು ಮತ್ತು ಚಿಲ್ಲಿ ಬೇಸ್ ಮಾಡಿರುವಂಥದ್ದು ಇವೆಲ್ಲವನ್ನು ಹಾಕ್ಕೊಂಡು ಒಳ್ಳೆ ಟೇಸ್ಟ್ ಮಾಡ್ತಾರೆ. ಹಾಗೆಯೇ ಈ ಒಂದು ಕೀರೆ ಸೊಪ್ಪು ಹಾಕತ್ತಾ ಇದ್ದಾರೆ. ಕೀರೆ ಸೊಪ್ಪು ಪೆಪ್ಪರ್ ಪೌಡ್ರು ನಾವೇ ರೆಡಿ ಮಾಡ್ಕೊಳ್ಳೋದು. ಬೇರೆ ರೆಡಿಮೆಂಟ್ ಹಾಕಲ್ಲ. ನಾವೇ ಮಿಕ್ಸ್ ಪುಡಿ ಮಾಡ್ಕೊಳ್ಳೋದು. ನೀವೇ ಮಾಡಿರೋದು. ಇದು ಅವಲಕ್ಕಿ ಹಾಕ್ತಾ ಇರೋದು. ಎಗ್ ಬುರ್ಜಿಗೆ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೀರೆ ಸೊಪ್ಪು. ಅವಲಕ್ಕಿ ಹಾಕಲ್ವಲ್ಲ, ಏನು ಅವಲಕ್ಕಿ ಹಾಕೋ ಉದ್ದೇಶ? ಅವಲಕ್ಕಿ ಹಾಕಿದ್ರೆ ಈಗ ಸ್ವಲ್ಪ ನೀರು ಅವಾಯ್ಡ್ ಆಗುತ್ತೆ. ನೀರು ಬಿಡ್ಕೊಳ್ಳೋದು ಜಾಸ್ತಿ ಟೇಸ್ಟ್ನೇ ಬರುತ್ತೆ. ಬೇರೆಯವರೆಲ್ಲ ಕಡಲೆಪುರಿ ಹಾಕ್ಬಿಡ್ತಾರೆ. ನಾವು ಕಡಲೆಪುರಿ ಹಾಕಲ್ಲ. ಅವಲಕ್ಕಿ ಯೂಸ್ ಮಾಡ್ತೀವಿ. ಮೊದಲೆಲ್ಲ ಕಡಲೆಪುರಿ ಯೂಸ್ ಮಾಡ್ತಿದ್ರು. ನಾವಿವಾಗ ಎಗ್ ಬುರ್ಜಿಗೆ ಅವಲಕ್ಕಿ ಯೂಸ್ ಮಾಡ್ತೀವಿ. ಒಳ್ಳೆ ಡ್ರೈ ಆಗಿ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಗ್ ಬುರ್ಜಿ ಎಲ್ಲ ರೆಡಿ ಆಗಿದೆ. ಒಳ್ಳೆ ಡ್ರೈ ಆಗಿ ಚೆನ್ನಾಗಿ ಬಂದಿದೆ. ಏನು ಸೊಪ್ಪು ಮತ್ತೆ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಎಗ್ ಬುರ್ಜಿ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಕೊತ್ತಂಬರಿ ಸ್ವಲ್ಪ ಲಾಸ್ಟ್ ಫೈನಲ್ ಹೆಚ್ಚು. ಸರ್, ಇದು ಪೆಪ್ಪರ್ ಫ್ರೈಗೆ ಮಾಡ್ಕೊತಾ ಇರೋದು? ಪೆಪ್ಪರ್ ಫ್ರೈ. ಆಯಿಲ್ ಹಾಕತ್ತಾ ಇದೀರಪ್ಪ? ಆನಿಯನ್ ಎಷ್ಟು ಕೆಜಿ ಹಾಕಿದೆ ಸರ್ ಇದು? ಇದೊಂದು 2 kg ಇದೆ. 2 kg ಅಷ್ಟು. ಬೆಳ್ಳುಳ್ಳಿ. ಓಕೆ. ಈ ಬೆಳ್ಳುಳ್ಳಿ ಮತ್ತೆ ಚಿಲ್ಲಿ ಎಲ್ಲ ಏನೋ ಒಂದು ದೊಣ್ಣೆಲೆ ಕೆಚ್ಚಿ ಮಾಡಿರುವಂತದ್ದು. ಹೌದು. ಜಜ್ಜಿ ಮಾಡಿರುವಂತದ್ದು. ಯಾವ ತರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ? ಯಾವ ತರ? ನಾಟಿ ಬೆಳ್ಳುಳ್ಳಿ ಇದು. ನಾಟಿ ಬೆಳ್ಳುಳ್ಳಿ. ಹೌದು. ಓಕೆ. ಜಜ್ಜಿ ಮಾಡಿದಿರಲ್ಲ, ಯಾಕೆ ಟೇಸ್ಟ್ ಚೆನ್ನಾಗಿರುತ್ತೆ? ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ. ಓಕೆ. ಗ್ರೀನ್ ಚಿಲ್ಲಿ ಇದು ಕೂಡ ಜಜ್ಜಿ ಮಾಡಿರುವಂತದ್ದು. ಹೌದು. ಅಷ್ಟು ಮುಡಿ ಮತ್ತೆ ಕರಿಬೇವು ಸೊಪ್ಪು. ಚಿಕನ್ ಗ್ರೇವಿ. ಇದು
ಚಿಕನ್ ಚಿಕನ್ ಬೇಡ ಡ್ರೈಗೆ ಎಲ್ಲ ಫ್ರೈ ಆಗಿದೆ ಈಗ ಚಿಕನ್ ಹಾಕ್ತಿದ್ದಾರೆ. ಫೈಟಿಂದ ಆ ಥರ ಇದು ಪೆಪ್ಪರ್ ಪೌಡ್ರು. ಸರ್ ಪೆಪ್ಪರ್ ಪೌಡರ್ ಜಾಸ್ತಿ ಇರ್ಬೇಕಾ ಇದಕ್ಕೆ? ಜಾಸ್ತಿ ಇರಬೇಕು. ಇದೇ ಮೇನು ಇದಕ್ಕೆ, ಇದೇ ಮೇನು. ಪೆಪ್ಪರ್ ಪೌಡ್ರೆ ಮೇನು. ಹಾಂ 1 ಕ್ವಿಂಟಲ್ ಚಿಕನ್ಗೆ 1 kg ಪೆಪ್ಪರು. ಇಲ್ಲ ಒಂದು ಅಯ್ಯೋ 1 ಕ್ವಿಂಟಲ್ ಚಿಕನ್ 1 kg. ಚಿಕನ್ ಮಸಾಲ ಇದೆ. ಚಿಕನ್ ಮಸಾಲ ಓಕೆ. ಸೋಯಾಬೀನ್ ಸಾಸ್ ಇದು. ಸೋಯಾಬೀನ್ ಸಾಸ್. ಇದು ವೆನಿಗರ್. ಇದು ವೆನಿಗರ್. ಇದು ಬ್ಯಾಡಗಿ ಮೆಣಸಿನ ಪುಡಿ. ಬ್ಯಾಡಗಿ ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನ ಪುಡಿ ಕಲರ್ಗೆ. ಕಲರ್ಗೆ. ಇದು ಫೈನಲ್? ಹೌದು, ಇದು ಫೈನಲ್. ಸ್ವಲ್ಪ ಈ ಕಡೆ ಬೆಂಡ್ ಮಾಡಿ. ಹಾಂ ಹೇಳಿ ಸರ್, ಇದು ಪೆಪ್ಪರ್ ಡ್ರೈಗೆ ಏನು ಲಾಸ್ಟ್ ಫೈನಲ್ ಎಲ್ಲ ಹಾಕಾಗೈತೆ ಐಟಮ್. ತುಪ್ಪ ಒಂದು ಹಾಕ್ಬಿಡ್ತೀನಿ ಫೈನಲ್. ತುಪ್ಪ ಓಕೆ. ನಂದಿನಿ ತುಪ್ಪ. ಓಕೆ ಫೈನ್. ಓಕೆ ಫೈನ್. ಈಗ ಏನೊಂದು ನಂದಿನಿ ತುಪ್ಪ ಫೈನಲ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಲ್ಲ? ತುಂಬಾ ಚೆನ್ನಾಗಿರುತ್ತೆ ಫೈನಲ್. ಓಕೆ ಫೈನ್. ಸರ್ ಹೇಳಿ, ಯಾರು ಮುದ್ದೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಿಮ್ಮಲ್ಲಿ? ಮಾತಾಡೋಣ. ಹಾ ಎಲ್ಲ ಮಾಡ್ತೀರಾ? ಓಕೆ. ಹಳೆ ಹುಲಿಗಳು ಇವ್ರೆ. ಹಾ ಈಗ ಎಷ್ಟು ಸಾವಿರ ಜನಕ್ಕೆ ಬೇಕಾದ್ರೆ ಮುದ್ದೆ ಮಾಡ್ತೀರಾ? ಓಕೆ. ದೊಡ್ಡ ಅಡುಗೆ ಮಾಡ್ತಾರೆ. ಓಕೆ. ಹಾ ಎಲ್ಲ ಮಾಡ್ತಾರೆ. ದೊಡ್ಡ ಊಟಕ್ಕೆಲ್ಲ ಮಾಡ್ತೀರಾ? 20-25 ಸಾವಿರ ಜನಕ್ಕೆಲ್ಲ ಮಾಡ್ತಾರೆ. ಹಾ ಓಕೆ. ಹೌದು ಎಲ್ಲ ಇವರೇ ಮಾಡೋದು. ಓಕೆ. ಆಲ್ಮೋಸ್ಟ್ ರೈಸು, ಹಿಟ್ಟು, ಅನ್ನ ಇಲ್ಲ. ನಿಮ್ದು ಇದೇ ಕೆಲಸನಾ ಏನು ಬೇರೆ ಕೆಲಸನಾ? ಬೇರೆ ಉದ್ಯೋಗ ಮಾಡ್ತಾರೆ. ವ್ಯವಸಾಯ ಫಂಕ್ಷನ್ಗಳು ಬಿದ್ದಾಗ ಮಾಡ್ತಾರೆ. ಫಂಕ್ಷನ್ ಇದ್ದಾಗ ಮಾಡ್ತೀರಾ? ಓಕೆ. ಈ ಮುದ್ದೆ ಇಷ್ಟೇ ಆಯ್ತು ಅಂತ ಹೇಳ್ಬಿಡ್ತೀರಾ ನೀವು? ಇಷ್ಟು ಇಷ್ಟೇ ಮುದ್ದೆ ಮಾಡ್ತಿರೋದು? 1300. ಸೈಜ್ ಯಾವ ಸೈಜ್ ಬರ್ತದೆ? ಈ ಸೈಜ್ ಬರ್ತದೆ. ಈಗ ಇವ್ರಿಗೆಲ್ಲ ನೀವು ಹೇಳ್ಕೊಡ್ತಾ ಇರೋದು ಯಾವ ತರ ಇದು? ಅಲ್ರಿ ಅವ್ರಿಗೆ ಹಾ ಇವತ್ತೇ ಸಿಕ್ಕಿರೋದು ಇವ್ರು ನಾಕಾಳುವ. ಇವರು ಅವ್ರ ತಂದೆಯವ್ರು ಮಾಡ್ತಿದ್ರು. ತಂದೆಯವರು ಈಗ ಅವರು ವಿದ್ಯೆ ಇವ್ರು ಕಲ್ಸ್ಕೊಡ್ತಾ ಇದಾರೆ. ಇವ್ರ ತಂದೆಯವರು ಇವ್ರ ಜೊತೆ ಸೀನಿಯರು. ಈಗ ಇವರು ಮಾಮೂಲಿ ಅವರ ಚಾರ್ಜ್ ಇವ್ರ ತಗೊಂಡು ಇವತ್ತಿನಿಂದ ಇದ್ ಮಾಡ್ತಾರೆ ಡಿಪಾರ್ಟ್ಮೆಂಟ್. ಅವರೆಲ್ಲ ಹೊಸ ಹುಡುಗರು, ಇವತ್ತು ಅವರು ಎಂಟ್ರಿ. ಇನ್ ಮುಂದಿನ ಪೀಳಿಗೆಲ್ಲ ಇವ್ರು ಬರ್ತಾರೆ. ಇವ್ರು ಸ್ವಲ್ಪ ಹಿಂದಾಗ್ತಾರೆ. ಇನ್ನು ಈಗೆಲ್ಲ ಅವ್ರಿಗೆ ಕೊಡ್ತಾ ಇದೀರಾ? ಎಲ್ಲ ತರಬೇತಿ ನಡೀತಾ ಇದೆ ಇವ್ರದ್ದು ಈಗ. ಈಗ ಅಕಸ್ಮಾತ್ ನೀವೇನಾರ ಅವೈಲೇಬಲ್ ಇಲ್ಲ ಅಂದ್ರೆ ಅವ್ರು ಮಾಡ್ಕೊಡ್ತಾರೆ? ಅವರೇ ಮಾಡ್ಕೊಡ್ತಾರೆ. ಹಾಗೇನೆ ಇದು ಬಂದು ಈಗ ರೈಸ್ ಮಾಡ್ತಾ ಇರುವಂತದ್ದು. ನೋಡಿ ಈಗ ಎಲ್ಲ ಐಟಮ್ ಕೂಡ ಎಲ್ಲ ರೆಡಿ ಆಗಿದೆ. ಈಗ ರೈಸ್ ನ ಈಗ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದಾರೆ. ಹಾ ಹೇಳಿ ಸರ್. ಓಕೆ ಓಕೆ. ಹಾ ಹೇಳಿ ಸರ್, ಏನಿದು? ಬೋಟಿ ಗೊಜ್ಜಿದು. ಓಕೆ ಸೂಪರ್. ಓಕೆ ಫೈನ್. ಹೇಳಿ ಸರ್, ಏನಿದು?
ಮಟನ್ ಸಪ್ರೇಟ್ ಮಾಡ್ಕೊಂಡಿರೋದು. ಹೇಳಿ ಸರ್. ಸ್ನೇಹಿತರೆ, ಈಗ ಮುದ್ದೆ ಎಲ್ಲ ರೆಡಿ ಆಗಿದೆ. ಸೊ ನೋಡಿ, ಈಗ ಏನೋ ಒಂದು ದೊಣ್ಣೆ ಯೂಸ್ ಮಾಡ್ಕೊಂಡು ಈಗ ತರುವಂಥದ್ದು. ಸೊ ನೋಡಿ, 1,500 ಜನಕ್ಕೆ 1,500 ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ತಾ ಇರುವಂಥದ್ದು. ಮಗ ಕಾಲು ಅಡಿಗೆ ಮಾಡ್ಕೊಂಡು ಒಂದು ವರ್ಷ ಸ್ನೇಹಿತರೆ, ಇದು ಬಂದು ಈಗ ಆಲ್ರೆಡಿ ಈಗ ಮಟನ್ ಎಲ್ಲ ಬೆಂದಾಗಿದೆ. ಸೊ ರೆಡಿಯಾಗಿರುವಂಥ ಒಂದು ಮಟನ್ನ ಈಗ ಏನು ಜನರಿಗೆ ಬಡಿಸೋದಕ್ಕೆ ಒಂದು ಸಪ್ರೇಟಾಗಿ ಒಂದು ಜುನ್ನಿಗಳಿಗೆ ಹಾಕುತ್ತಾ ಇರುವಂಥದ್ದು. ನೋಡಿ ಯಾವ ಥರ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಒಂದು ನಾಟಿ ಮಟನ್ ಆಗಿರೋದ್ರಿಂದ ಒಳ್ಳೆ ಚರ್ಬಿ ಕೂಡ ತುಂಬ ಚೆನ್ನಾಗೇ ಇತ್ತು. ಸೊ ಹಾಗಾಗಿ ಒಳ್ಳೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಈ ಒಂದು ಎಲ್ಲ ಮಟನ್ನು ಕೂಡ ಇವರೊಂದು ಸೌದೆ ಒಲೆಯಲ್ಲೇ ಮಾಡಿರೋದು. ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗೇ ಇರ್ತದೆ. ಸೊ ನೋಡಿ, ಇವರು ಕೂಡ ಒಂದು 50-60 ವರ್ಷ ಏಜ್ ಆಗಿದೆ. ಸೊ ಇವರು ಕೂಡ ಒಂದು ಯಾವ ಥರ ಒಂದು ಮಟನ್ನ ಸಪ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಏನು ಈಗ ಜನಗಳು ಕೂತಿದ್ದಾರೆ, ಅವ್ರಿಗೆಲ್ಲ ಊಟಕ್ಕೆ ಬರಲಿಕ್ಕೆ ರೆಡಿ ಮಾಡ್ತಾ ಇರುವಂಥದ್ದು. ಇಲ್ಲ ಇದು ಸರ್, ನಮಸ್ತೆ. ತುಂಬಾ ಚೆನ್ನಾಗಿದೆ ಊಟ. ಮಾಂಸ ಹಾಕಿದ್ದಾರೆ. ಓಕೆ. ಎಲ್ಲ ಪ್ರತಿಯೊಬ್ಬರಿಗೂ ಊಟ ಭಾರಿ ಚೆನ್ನಾಗಿ ಮಾಡೋದು. ಓಕೆ. ಈಗ ಮದುವೆ ಗಂಡು ಅವರೇ ಭಟ್ರು ಮಾಡಿರುವಂತದ್ದು ಅಡುಗೆ ಇದು. ಭಟ್ರು ಮಾಡಿರೋ ನಮ್ಮೂರವರೇ, ನಗರಕೆರೆಯವರೇ. ಚೆನ್ನಾಗಿದೆ ಊಟ. ಓಕೆ. ಎಲ್ಲ ಪ್ರತಿಯೊಬ್ರು ಊಟ ಮಾಡ್ತಾ ಇದ್ರೆ ಆಗ ಮಾಂಸ ಹಾಕಿದ್ರೆ ಯಾರು ಬೇಕಾದ್ರೂ ಬಂದು ಆರ್ಡರ್ ಕೊಟ್ಟು ಮಾಡಿಸ್ಬೋದು. ಆರ್ಡರ್ ಕೊಟ್ಟು ಮಾಡ್ತಾರೆ. ಓಕೆ, ಸೂಪರ್.
ಹಾ ಸ್ನೇಹಿತರೆ ನೋಡಿದ್ರಿ ಅಲ್ವಾ, ಇದೇ ಥರದ ಒಂದು ಹಳ್ಳಿ ಥರದಲ್ಲಿ ಯಾವ ಥರ ಒಂದು ನಾನ್ ವೆಜ್ ಊಟ ಮಾಡ್ತಾರೆ ಅಂತ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.